ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ಜನ ನನಗೆ ಇವತ್ತು ಮಹಿಳಾ ದಿನಾಚರಣೆಗೆ ಪ್ರೀತಿಯಿಂದ ನನ್ನ ಫೇಸ್ಬುಕ್ ಮುಖಪುಟದಲ್ಲಿ ವಿಶ್ ಮಾಡಿದ್ದೀರಾ, ಹಾಗೆ ಬ್ಲೆಸ್ ಮಾಡಿದ್ದೀರಾ. ನಿಮ್ಮ ಪ್ರೀತಿಯ ಒಂದು ಪ್ರೀತಿ, ವಿಶ್ವಾಸ, ಗೌರವ ನನ್ನ ಮೇಲೆ ಹಾಗೆ ಇರಲಿ. ನನಗೂ ಸಹ ನಿಮ್ಮ ಮೇಲಿನ ಪ್ರೀತಿ, ವಿಶ್ವಾಸ, ಗೌರವ ಸದಾ ಇರತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಾನು ಯಾವಾಗಲೂ ನೋಡ್ತೀನಿ, ನನ್ನ ಒಂದು ಮುಖಪುಟದಲ್ಲಿ ಯಾವುದೇ ಒಂದು ಪೋಸ್ಟ್ ಮಾಡಿದ್ರೂ ಸಹ ಒಂದು ಗೌರವದಿಂದ, ಒಂದು ಪ್ರೀತಿಯಿಂದ, ಒಂದು ವಿಶ್ವಾಸದಿಂದ ಒಳ್ಳೆಯ ಕಮೆಂಟ್ ಹಾಕುವ ಮೂಲಕ ನಿಜವಾಗ್ಲೂ ನನ್ನ ಪ್ರೀತಿ ಪಾತ್ರರು ಇಲ್ಲಿ ಸಾಕಷ್ಟು ಜನ ಇದ್ದೀರಾ. ನಿಮ್ಮೆಲ್ಲರಿಗೂ ಆ ಭಗವಂತ ಸದಾ ಆಶೀರ್ವಾದವನ್ನು ನೀಡಿ ಬದುಕು ಸುಂದರವಾಗಿರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ನನ್ನ ಮಹಿಳಾ ಸ್ನೇಹಿತರು ಸಹ ನನ್ನ ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಜನ ವಿಶ್ ಮಾಡಿದ್ದೀರಾ. ಆ್ಯಂಡ್ ಮೆಸೆಂಜರಲ್ಲಾಗಿರ್ಬೋದು, ವಾಟ್ಸಪ್ಪಲ್ಲಾಗಿರ್ಬೋದು, ಕಾಲ್ ಮಾಡಿ ಸಹ ವಿಶ್ ಮಾಡಿದ್ದೀರಾ. ನಾನು ಸಹ ವಿಶ್ ಮಾಡಿದ್ದೀನಿ. ನಿಮಗೂ ಸಹ ಭಗವಂತನ ಕೃಪೆ, ಆಶೀರ್ವಾದ ಸದಾ ಇರಲಿ. ಸದಾ ಸಂತೋಷದಿಂದ ಇರಿ. ಎಲ್ಲರಲ್ಲ ಒಬ್ಬರಾಗಿ ಸಮಾಜದಲ್ಲಿ ನಾವೂ ಸಹ ಏನು ಒಳ್ಳೆಯದು, ಏನು ಕೆಟ್ಟದು ತಿಳ್ಕೊಂಡು ಜೀವನ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರೂ ಸಹ ಇನ್ನೊಬ್ಬರ ಜೀವನಕ್ಕೆ ಸ್ಫೂರ್ತಿದಾಯಕವಾಗಿ ಬದುಕಿನಲ್ಲಿ ನಿಜವಾಗ್ಲೂ ಸಂತೋಷ ಇರುತ್ತೆ. ಸೊ ಎಲ್ಲರೂ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀರಾ ಅಂತ ಅನಿಸುತ್ತೆ. ನನಗೆ ತುಂಬ ವಿಷಸ್ ನೋಡಿದೆ. ಸೊ ನಿಮಗೆ ಒಂದು ಲೈವ್ ಮೂಲಕ ನಾನು ಸಹ ನನ್ನ ಪ್ರೀತಿ ಪಾತ್ರರು, ಒಂದಿಷ್ಟು ಮಹಿಳಾ ಪ್ರೀತಿ ಪಾತ್ರರು, ನನ್ನ ಸ್ನೇಹಿತರು ನನ್ನ ಜೊತೆಗಿದ್ದಾರೆ. ಅವರಿಗೆಲ್ಲರಿಗೂ ಸಹ ಲೈವ್ ಮೂಲಕ ವಿಶ್ ಮಾಡೋಣ ಅಂತ ಲೈವ್ ಬಂದಿರೋದು. ನಿಮ್ಮೆಲ್ಲರಿಗೂ ಸಹ ಭಗವಂತನ ಕೃಪೆ, ಆಶೀರ್ವಾದ ಸದಾ ಇರಲಿ. ನಗ್ನಗ್ತಾ ಇರಿ. ಏನೇ ಕಷ್ಟದಲ್ಲಿಯೂ ಸಹ ಸುಖವನ್ನು ಹುಡುಕುತ್ತಾ ಪ್ರೀತಿಯಿಂದ ಒಂದೆರಡು ಮಾತಾಡೋರು, ಪ್ರೀತಿಯಿಂದ ಒಂದು ವಿಶ್ವಾಸ ಗಳಿಸೋರು, ಪ್ರೀತಿಯಿಂದ ಗೌರವ ಕೊಡೋರು ನಮ್ಮ ಜೊತೆ ಯಾವಾಗಿರ್ತಾರೆ ಆವಾಗ ತಂತಾನೆ ಕೆಲವೊಂದು ಕಷ್ಟಗಳು ದೂರ ಆಗ್ತಾನೆ ಹೋಗುತ್ತೆ ಅಂತಲೇ ಹೇಳಬಹುದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಎಲ್ಲರೂ ಬ್ಯುಸಿ ಇದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸುಮ್ಮನೆ ಹಾಗೆ ಒಂದು ಲೈವ್ ಬಂದು ವಿಶ್ ಮಾಡೋಣ ಅಂತ ಲೈವ್ ಬಂದಿದ್ದೀನಿ. ನನಗೆ ನಾವು ಮಹಿಳೆ ಒಂದು ನಿಜವಾಗ್ಲೂ ಶಕ್ತಿ. ಒಂದು ಅವರಲ್ಲಿ ದ್ವೇಷನೂ ಇರುತ್ತೆ, ಕೋಪನೂ ಇರುತ್ತೆ, ಸಹನೆಯೂ ಇರುತ್ತೆ, ಎಲ್ಲವೂ ಇರುತ್ತೆ. ಯಾವ ರೀತಿ ನಮ್ಮಲ್ಲಿ ಸಮಾಜ ನೋಡ್ಕೊಳ್ಳುತ್ತೆ ಅದೇ ರೀತಿಯೇ ಅಲ್ಲಿ ಪ್ರತಿಫಲ ಸಿಗತ್ತೆ ಅಂತಲೇ ಹೇಳ್ಬೋದು. ತುಂಬ ಜನ ನೋಡ್ತಾ ಇರ್ತೀವಿ ಇವಾಗ ಸಾಮಾಜಿಕ ಜಾಲತಾಣದಲ್ಲೂ ಅಷ್ಟೇ. ಸಮಾಧಾನವಾಗಿ ಎಲ್ಲರೂ ಇರ್ತಾರೆ, ಸಮಾಧಾನವಾಗಿ ಎಲ್ಲರೂ ಜೀವನ ಮಾಡ್ತಾ ಇರ್ತಾರೆ. ನಾನು ಮಹಿಳೆಯರ ಬಗ್ಗೆ ಹೇಳಬೇಕು ಅಂತ ಅಂದರೆ ಎಲ್ಲರಿಗೂ ಸಮಾಧಾನವಾಗಿ ಜೀವನ ಮಾಡ್ತಾ ಇರ್ತಾರೆ. ಎಲ್ಲಿ ಆ ಒಂದು ಸಮಾಧಾನಕ್ಕೆ ಧಕ್ಕೆ ಬಂದು ಹೆಣ್ಮಕ್ಳಿಗೆ ಅವಮಾನ ಆಗುವಂತಹ ಒಂದು ಪರಿಸ್ಥಿತಿ ಉದ್ಭವವಾಗುತ್ತೋ ಅಲ್ಲಿ ಖಂಡಿತವಾಗಿಯೂ ಮಹಿಳೆ ಸಿಟ್ಟು ಅಥವಾ ಕೋಪ ಇಲ್ಲ ಅವಮಾನವನ್ನು ತಡೆದುಕೊಳ್ಳಲು ಆಗದೆ ಆ ಒಂದು ಕೋಪಕ್ಕೆ ಪ್ರತಿರೂಪ ತೋರಿಸ್ತಾರೆ ಅಂತ ಒಂದು ಉದಾಹರಣೆಗಳು ಸಾಕಷ್ಟು ನಾವು ನೋಡಿರ್ತೀವಿ. ಆದಷ್ಟು ಸಮಾಧಾನವಾಗಿರಿ. ಯಾರಿಗೂ ಅಗೌರವ ತೋರಿಸದೇನೆ, ಅವಮಾನ ಮಾಡದೇನೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅಂತ ಅಂದ್ಕೊಂಡು ಗೌರವವನ್ನು ಕೊಡೋದು ನೀವು ಕಲಿತಾಗ ತುಂಬ ಜನ ಕೊಡ್ತಾರೆ. ನನ್ನ ಫೇಸ್ಬುಕ್ಕಲ್ಲೂ ಅಷ್ಟೇ ತುಂಬ ಜನ ಪುರುಷರು ಇದ್ದಾರೆ, ನನ್ನ ಪ್ರೀತಿ ಪಾತ್ರರು. ಎಲ್ಲರನ್ನೂ ನಾನು ನೋಡ್ತೀನಿ. ಅವರೆಲ್ಲ ಒಂದು ಗೌರವ ಕೊಡೋದು, ಒಂದು ಪ್ರೀತಿನ, ಏನೇ ಒಂದು ತಪ್ಪಾದ್ರೂ ಸಹ ಒಂದು ಗೌರವದಿಂದ ಅವರು ತಪ್ಪನ್ನು ಸರಿ ಮಾಡುವಂತಹ ಒಂದು ಇದಕ್ಕೆ ಮುಂದೆ ಹೋಗ್ತಾ ಇರ್ತಾರೆ. ನಿಜವಾಗ್ಲೂ ಅವರು ಯಾವಾಗ್ಲೂ ಒಂದು ರೂಢಾಗಿ ಯಾವಾಗ ಬಿಹೇವ್ ಮಾಡ್ತಾರೋ ಅವರಿಗೆ ಪ್ರತಿ ಉತ್ತರವಾಗಿ ಅದೇ ಥರ ಬರುತ್ತೆ. ಯಾವತ್ತೂ ಏನೇ ತಪ್ಪಾದ್ರೂ ಸಹ ಅದನ್ನು ತಿದ್ದಿ ಹೇಳುವಂತಹ ಒಂದು, ನಾನು ಪುರುಷರಿಗೆ ಹೇಳ್ತಾ ಇರೋದು, ಯಾಕಂದರೆ ತುಂಬ ಜನ ಇದ್ದಾರೆ. ತುಂಬ ಜನರು ನನ್ನ ಫೇಸ್ಬುಕ್ಕಲ್ಲಿ ನಾನು ನೋಡ್ದಂಗೆ ಏನೇ ತಪ್ಪಾದರೂ ಮೆಸೆಂಜರಲ್ಲಿ ಬಂದುಬಿಟ್ಟು ಅಕ್ಕ ಹೀಗಿದೆ, ಇಲ್ಲ ಮೇಡಮ್ ಹೀಗಿದೆ, ಏನಾದರೂ ಬರವಣಿಗೆಯಲ್ಲಿ ಕೆಲವೊಂದು ತಪ್ಪಿದ್ರೂ ಎಷ್ಟೋ ಜನ ತಿದ್ದುವಂತಹ ಕೆಲಸ ನನ್ನ ಒಂದು ಮೆಸೆಂಜರಲ್ಲಿ ಮಾಡಿದ್ದು ಇದೆ. ಸೊ ಎಲ್ಲ ಬ್ಯುಸಿ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಸುಮ್ಮನೆ ಲೈವ್ ಬಂದೆ, ಎಲ್ಲರಿಗೂ ಒಂದು ಸಲ ವಿಶ್ ಮಾಡಿ ಹೋಗೋಣ ಅಂತ.
ಎಲ್ಲಿಗೆ ಹೋಗೋಣ, ಎಲ್ಲೋ ಹೊರಗಡೆ ಹೊರಟಿದ್ದೆ ಫ್ಯಾಮಿಲಿ ಜೊತೆಗೆ. ಸೊ ಸ್ನೇಹಿತರೆ, ಅದೇ ಇವಾಗ ಹೇಳ್ತಾ ಇದ್ದೆ, ಏನೇ ತಪ್ಪುಗಳಿದ್ರೂ ಯಾವುದೇ ಒಂದು ಹೆಣ್ಣುಮಗಳು ತಪ್ಪು ಮಾಡಿದ್ರು ನಿಮಗೆ ತಪ್ಪು ಅಂತ ಅನಿಸ್ದಾಗ ನಮ್ಮ ಪ್ರೀತಿಯ ಪುರುಷರು ಯಾರೇ ಆಗಿರಲಿ, ನಮ್ಮ ಸ್ನೇಹಿತರು, ಅವರು ಅದನ್ನು ತಿದ್ದುವ ರೀತಿ ಇರುತ್ತೆ. ಯಾರನ್ನು ಸಹ ರೂಢಾಗಿ ಹೆಣ್ಮಕ್ಳಿಗೆ ಗೌರವ ಕೊಟ್ಟುಬಿಟ್ಟು ತಿದ್ದುವಂತಹ ಕೆಲಸ ಮಾಡಿ ನಿಜವಾಗ್ಲೂ ಅವರು ಖಂಡಿತವಾಗಿಯೋ ಅಣ್ಣನಾಗಿಯೋ ತಮ್ಮನಾಗಿಯೋ ಸ್ನೇಹಿತರಾಗಿಯೋ ಅಂತಹ ಒಂದು ಒಳ್ಳೆ ಕೆಲಸ ಮಾಡಿ ನಿಮ್ಮ ಮನೆಯ ಹೆಣ್ಮಕ್ಳು ಹೇಗಿರ್ತಾರೋ ಅಕ್ಕ ತಂಗಿ ಮಗಳು ಅಮ್ಮ ಅದೇ ಥರನೇ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಎಲ್ಲಿ ಕಲಿತೀವೋ ನಾವು ಸಮಾಜದಲ್ಲಿ, ಖಂಡಿತವಾಗಿಯೂ ಸಮಾಜ ಸುಂದರವಾಗಿರುತ್ತೆ. ಯಾವಾಗಲೂ ಎಲ್ಲರೂ ಖುಷಿಯಾಗಿ ನಗ್ನಾಗ್ತಾ ಇರ್ಬೋದು ಅಂತಲೇ ಹೇಳ್ತಾ ಇದ್ದೀನಿ. ಸೊ ಎಲ್ಲರೂ ಮತ್ತೊಮ್ಮೆ ನನ್ನ ಎಲ್ಲರ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೀತಿ ಪಾತ್ರರು, ಸ್ನೇಹಿತರು ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳು. ನಿಮ್ಮೊಂದಿಗೆ ನಾವೆಂದೆಂದಿಗೂ, ನಮ್ಮೊಂದಿಗೆ ನೀವೆಂದೆಂದಿಗೂ ಈ ಸ್ನೇಹ ಸದಾ ಚಿರವಾಗಿರಲಿ, ಶುಭವಾಗಲಿ. ಪ್ರೀತಿ ಪಾತ್ರರೇ, ಶುಭ ದಿನ, ಪ್ರೀತಿ ಇರಲಿ. ಲವ್ ಯು ಆಲ್.